ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 88. ವೇದಾಂತ ಅವಳ ತುಟಿಗೆ ತುಟಿ ಬೆರೆಸಿ ಹೇಳಿದ, ಪ್ಲೆಷರ್ ಈಸ್ ಮೈನ್. ಸಾನು, ನಿನ್ನ ಕಂಡ್ರೆ ನನಗೆ ಟೆಂಪ್ಟೇಷನ್ ಜಾಸ್ತಿ. ಸನ್ನಿಧಿ ಅವನ ಎದೆ ಮೇಲೆ ತಲೆಯಿಟ್ಟು ಮಲಗಿದಳು. ಅವನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಂಧಿಸಿ ತನ್ನೆದೆಗೆ ಒತ್ತಿಕೊಂಡ. ಒಮ್ಮೆಗೆ ಅವಳ ಮೈ ಪುಳಕಿತವಾಯಿತು, ಮನಸ್ಸು ಹಗುರವಾಯಿತು. ಎಂತಹ ಭೀಮಬಲ ಅವನ ಬಾಹುಗಳಲ್ಲಿ! ಅಂದು ರಾತ್ರಿ ಸನ್ನಿಧಿ ಬೇಗ ಊಟ ಮಾಡಿ ಮಲಗಿದ್ದಳು. ನಿದ್ದೆ ಮಾಡಲೆಂದು ಮಲಗಿದ್ದರೂ ಅವಳಿಗೆ ಬೇಗ ನಿದ್ದೆ ಹತ್ತಲಿಲ್ಲ. ಅದು ವೇದಾಂತ್ ರೂಮ್ ಆಗಿತ್ತಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅವನು ರೂಮ್ನೊಳಗೆ ಬಂದಿದ್ದ. ಕೋಣೆಯ ಬಾಗಿಲು ವಿಶಾಲವಾಗಿ ತೆರೆದೇ ಇತ್ತು. ವೇದಾಂತ್ ರೂಮ್ನೊಳಗೆ ಬಂದಿದ್ದು ಅವಳಿಗೆ ಗೊತ್ತಾಗಿದ್ದು. ಕಣ್ಮುಚ್ಚಿ ನಿದ್ದೆ ಬಂದವಳಂತೆ ಮಲಗಿಕೊಂಡಿದ್ದಳು ಸನ್ನಿಧಿ. ಅವನು ಅವಳ ಪಕ್ಕದಲ್ಲಿ ಬಂದು ನಿಂತು ಅವಳನ್ನೇ ನೋಡುತ್ತಿದ್ದ. ಅವಳನ್ನು ನೋಡುತ್ತಲೇ ಅವನಿಗೆ ಪ್ರೀತಿ ಉಕ್ಕಿ ಹರಿಯಿತು. ಬಾಗಿ ಅವಳ ಹಣೆ, ಕೆನ್ನೆ, ಕತ್ತು, ಗಲ್ಲಕ್ಕೆ ಮುತ್ತಿಡುವ ಬಯಕೆ ಉಂಟಾಗಿತ್ತು ವೇದಾಂತ್ಗೆ. ನಿಧಾನವಾಗಿ ಅವಳ ಮುಖದತ್ತ ಬಾಗಿದ ವೇದಾಂತ್. ಆಗಲೇ ಅವನ ಮನಸ್ಸು ಜಾಗೃತವಾಗಿತ್ತು. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದ ಬಳಿಕ ಮನೆ ತುಂಬಿಸಿಕೊಳ್ಳುವ ಫಂಕ್ಷನ್ ಇತ್ತಲ್ಲ. ಅವಳು ತುಂಬ ಮಾನಸಿಕವಾಗಿ ಮಾತ್ರವಲ್ಲ, ದೈಹಿಕವಾಗಿಯೂ ಬಳಲಿ ಬಿಟ್ಟಿದ್ದಾಳೆ. ಪಾಪ ಹುಡುಗಿಗೆ ಆಯಾಸ ಆಗಿರಬೇಕು. ಮಲಗಿ ನಿದ್ದೆ ಮಾಡುತ್ತಿದ್ದಾಳೆ. ಈಗ ತಾನೇನಾದರೂ ಮುದ್ದಿಸಿದರೆ ಅವಳು ಎಚ್ಚರಗೊಳ್ಳಬಹುದು. ಅವಳ ನಿದ್ದೆ ಹಾಳು ಮಾಡುವುದು ಸರಿಯಲ್ಲ ಎಂದುಕೊಂಡವನು ಅವಳಿಂದ ದೂರ ಸರಿದು ನಿಂತ. ಅವನು ತನ್ನ ಬಳಿ ಬಾಗಿದ್ದು ಅವಳಿಗೆ ಗೊತ್ತಾಗಿತ್ತು. ತನ್ನನ್ನೇನಾದರೂ ಕರೆಯುತ್ತಾನಾ, ಅವನೇನಾದರೂ ಮಾತಾಡಬಹುದೆಂದು ಕಾದವಳು. ಇಲ್ಲ, ಅವನು ಅವಳನ್ನು ಮಾತಾಡಿಸಲೇ ಇಲ್ಲ. ಮೌನವಾಗಿ ನಿಂತು ತನ್ನನ್ನೇ ನೋಡುತ್ತಾನೆ ಎಂದು ಅರಿವಾದಾಗ ಕಣ್ಣು ತೆರೆದು ನೋಡಿ ಮುಗುಳ್ನಕ್ಕಳು ಸನ್ನಿಧಿ. ಅವನು ಪ್ರತಿಯಾಗಿ ನಕ್ಕ. ಯಾಕೆ, ನಿಂಗೆ ಮಲಗೋ ಯೋಚನೆನೇ ಇಲ್ವಾ? ಆಗಲೇ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ನಿದ್ದೆ ಬರ್ತಾ ಇದೆ, ತಡೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೇಗ ಮಲ್ಕೋಬೇಕು. ನನಗೆ ಈಗಲೇ ಇಲ್ಲೇ ಫ್ಲಾಟ್ ಆಗಿಬಿಡೋಣ ಅನ್ನಿಸ್ತಾ ಇದೆ ಅಂತ ಆಗಲೇ ನನ್ನ ಹತ್ರ ಹೇಳ್ತಾ ಇದ್ದೆ. ಮತ್ತ್ಯಾಕೆ ಇನ್ನು ನೀನು ಮಲ್ಕೊಂಡೇ ಇಲ್ಲ? ಸನ್ನಿಧಿ ಅವನನ್ನು ಪ್ರಶ್ನಿಸಿದಳು. ರೂಮ್ನಲ್ಲಿ ದೀಪ ಹಾಗೇ ಇತ್ತು. ಅವಳು ದೀಪ ಆರಿಸದೆ ಹಾಗೆ ಮಲಗಿಕೊಂಡಿದ್ದನ್ನು ಕಂಡು ವೇದಾಂತ್ ಕೇಳಿದ, ನಿಂಗಿನ್ನೂ ನಿದ್ದೆ ಬಂದಿಲ್ವಾ? ಹೌದು, ದೀಪ ಹಾಕ್ಕೊಂಡು ಮಲಗಿದ್ರೆ ನಿದ್ದೆ ಆದರೂ ಎಲ್ಲಿಂದ ಬರುತ್ತೆ? ಲೈಟ್ ತೆಗಿಬೇಕಾ? ಅವಳತ್ತ ತಿರುಗಿ ನೋಡದೆ ಕೇಳಿದ ವೇದಾಂತ್. ಬೇಡ, ಮೆಲ್ಲನೆ ಉಸುರಿದಳು ಸನ್ನಿಧಿ. ನನಗೆ ಒಬ್ಬಳಿಗೆ ಕತ್ತಲಲ್ಲಿ ಮಲಗೋಕೆ ತುಂಬ ಭಯ ಆಗುತ್ತೆ. ಮದುವೆ ನಿಜ ಆದಾಗಿಂದ ಏನೇನೋ ಕೆಟ್ಟ ಕನಸುಗಳು. ನನ್ನ ಮುಂದಿನ ಜೀವನ ಹೇಗಿರುತ್ತೋ ಅಂತ ತುಂಬ ಭಯವಾಗ್ಬಿಟ್ಟಿತ್ತು ಕಣೋ. ದಿನ ರಾತ್ರಿ ಕೆಟ್ಟ ಕನಸುಗಳೇ ಬೀಳ್ತಾ ಇತ್ತು. ರಾತ್ರಿಯೆಲ್ಲ ಕನಸು ಕಂಡು ಭಯದಿಂದ ಕಿರುಚ್ತಾ ಇದ್ದೆ, ಅಳ್ತಾ ಇದ್ದೆ. ಯಾಕಾದರೂ ರಾತ್ರಿ ಆಗುತ್ತೋ ಅನ್ನುವಷ್ಟು ಭಯ ಆಗ್ತಾ ಇತ್ತು ನನಗೆ. ಅದು ನಮ್ಮಮ್ಮನಿಗೂ ಗೊತ್ತಾಯಿತು. ಎಷ್ಟೋ ದಿನ ಅಮ್ಮ ನನ್ನ ಹಿಡ್ಕೊಂಡು ಮಲಗ್ತಾ ಇದ್ರು. ಅವರ ಬಿಸಿ ಅಪ್ಪುಗೆಯಲ್ಲಿ, ಸಾಂತ್ವನದಲ್ಲಿ ನಾನು ನಿದ್ದೆ ಹೋಗ್ತಾ ಇದ್ದೆ. ನನ್ನ ಮನಸ್ಸಿನ್ನೂ ನಾರ್ಮಲ್ಗೆ ಬಂದಿಲ್ಲ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ನನಗೀಗ ನಮ್ಮಮ್ಮನ ನೆನಪಾಗ್ತಾ ಇದೆ. ನಿದ್ದೆ ಮಾಡೋಕೆ ಅಂತ ಮಲಗಿದ್ರು ನಿದ್ದೆ ಬರ್ತಾ ಇಲ್ಲ. ಅವಳ ಕಣ್ಣಂಚು ಒದ್ದೆಯಾಯಿತು. ಅವಳನ್ನು ಈಗ ನೋಡಿದಾಗ ತಾಯಿಯನ್ನು ಕಳೆದುಕೊಂಡ ಮಗು ತಾಯಿ ಬೇಕು ಎಂದು ಒದ್ದಾಡುವಂತೆ ಕಾಣಿಸಿತು ವೇದಾಂತ್ಗೆ. ರಾತ್ರಿ ಆಯ್ತಲ್ಲ ಚಿನ್ನ, ಈಗ ಅಮ್ಮ ಬೇಕು ಅಂತ ಹತ್ರೆ ಈಗ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ. ಸಮಾಧಾನ ಮಾಡ್ಕೋ ಚಿನ್ನ. ಒಂದು ವೇಳೆ ನಿಮ್ಮ ಅಮ್ಮಂಗೆ ನೀನು ಅವರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀಯಾ ಅಂತ ಗೊತ್ತಾದರೆ ಅವರು ತುಂಬ ನೊಂದ್ಕೋತಾರೆ. ಇವತ್ತಿನಿಂದ ನಿಧಾನವಾಗಿ ನೀನು ಈ ಹೊಸ ಜೀವನಕ್ಕೆ ಹೊಂದ್ಕೋಬೇಕು. ವೇದಾಂತ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕಣ್ಣಲ್ಲಿ ಜಿನುಗಿದ ಕಂಬನಿಯನ್ನು ತನ್ನ ತುಟಿಗಳಿಂದ ಒರೆಸುತ್ತಾ ಮುಡಿಯಲ್ಲಿ ಕೈಯಾಡಿಸುತ್ತಾ ಹೇಳಿದ. ಸುಮ್ಮನೆ ಅವನನ್ನೇ ನೋಡಿಕೊಂಡು ಮಲಗಿಕೊಂಡಳು ಸನ್ನಿಧಿ. ಸಾನು ಜಾಣ ಮರಿ ಹಾಗೆ ಮಲಗಿ ನಿದ್ದೆ ಮಾಡಬೇಕು. ಅವನು ಅವಳ ಪಕ್ಕದಲ್ಲಿ ಕೂತು, ನಾನಿಲ್ಲಿ ಕೂತಿರ್ತೀನಿ, ನಿದ್ದೆ ಮಾಡು ಎಂದು ತಲೆ ನೇವರಿಸಲಾರಂಭಿಸಿದ. ಸನ್ನಿಧಿ ಅಂದಿಕೊಂಡಿದ್ದೇ ಬೇರೆ. ಅವನು ತನ್ನ ಪಕ್ಕದಲ್ಲಿ ಮಲಗಿಕೊಂಡು ತಾಯಿಯಂತೆ ತನ್ನನ್ನು ತಬ್ಬಿ ಹಿಡಿದು ಸಾಂತ್ವನಿಸುತ್ತಾ ತನ್ನನ್ನು ನಿದ್ದೆ ಮಾಡಿಸಬಹುದು ಎಂದುಕೊಂಡಿದ್ದಳು. ಆದರೆ ಅವನು ಆ ರೀತಿ ವರ್ತಿಸಿರಲೇ ಇಲ್ಲ. ಅವಳಿಗೆ ಆಶ್ಚರ್ಯವಾಯಿತು. ಯಾಕೋ, ನೀನಿನ್ನು ಮಲ್ಕೊಂಡೇ ಇಲ್ಲ, ಮಲಗಲ್ವಾ? ಅಥವಾ ನಾನಿಲ್ಲಿ ಮಲ್ಕೊಂಡ್ರೆ ನಿಂಗೆ ತೊಂದರೆ ಆಗುತ್ತೆ ಅಂತ ನೀನು ಮಲ್ಕೊಳ್ಳಲ್ವಾ? ಅವನನ್ನು ಪ್ರಶ್ನಿಸಿದಳು. ಅವಳಿಗೆ ವೇದಾಂತ್ ಬಗ್ಗೆ ಆತಂಕವಿರಲಿಲ್ಲ. ಆದರೆ ವೇದಾಂತ್ಗೆ ತನ್ನ ಮೇಲೆ ನಂಬಿಕೆ ಇದ್ದಂತಿರಲಿಲ್ಲ. ಹಾಗಲ್ಲ ಚಿನ್ನ, ಇವತ್ತಿಂದಾನೇ ಈ ರೂಮ್ನ ಸಂಪೂರ್ಣ ಅಧಿಕಾರ ನಿಂದು. ನೀನೀಗ ರೆಸ್ಟ್ ಮಾಡಬೇಕು. ನಿನ್ನ ದೇಹ ಮನಸ್ಸು ಎರಡಕ್ಕೂ ತುಂಬ ವಿಶ್ರಾಂತಿಯ ಅವಶ್ಯಕತೆ ಇದೆ. ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಹೇಳಿದ ವೇದಾಂತ್. ನೋಡು, ಎಷ್ಟು ಬಡವಾಗಿಬಿಟ್ಟಿದೀಯಾ. ಈ 1 ತಿಂಗಳಲ್ಲಿ ನೀನು 5 kg ಆದರೂ ಡೌನ್ ಆಗಿರಬೇಕು. ಅಷ್ಟು ಸಣ್ಣ ಆಗಿಬಿಟ್ಟಿದೀಯಾ. ನನ್ನಿಂದ ನಿಂಗೆ ತೊಂದರೆ ಆಗಬಾರ್ದಲ್ಲ, ಅದಕ್ಕಾಗಿ ಗೆಸ್ಟ್ ರೂಮಲ್ಲಿ ಮಲಗೋಣ ಅಂದ್ಕೊಂಡಿದ್ದೆ. ಆದರೆ ಗೆಸ್ಟ್ ರೂಮ್ನ ಆಚೆಯಿದೆ ಅಮ್ಮನ ರೂಮು. ಅಮ್ಮ ಇನ್ನೂ ಮಲಗಿಲ್ಲ. ಮದುವೆ ಆದ ದಿನಾನೇ ನಾನು ಅಲ್ಲಿ ಮಲಗಿದ್ದು ನೋಡಿದರೆ ಅಮ್ಮ ನೊಂದು ಪ್ರಶ್ನೆ ಕೇಳ್ತಾರೆ. ಅವರು ಮಲ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ.
ನೀನು ಆರಾಮವಾಗಿ ಮಲಗಿ ನಿದ್ದೆ ಮಾಡು, ನಾನು ಆಮೇಲೆ ಹೋಗ್ತೀನಿ. ವೇದಾಂತ್ ಹೇಳಿದಾಗ ಅವನನ್ನು ನೋಡಿದಳು. ಸನ್ನಿಧಿಗೆ ಈಗ ಸ್ಪಷ್ಟವಾಯಿತು. ಅಂದರೆ ತಾನು ನಿದ್ದೆ ಬಂದಂತೆ ನಟಿಸಿದ್ದರೆ ತನ್ನನ್ನೊಮ್ಮೆ ನೋಡಿ ರೂಮ್ನಿಂದ ಹೊರ ಹೋಗುತ್ತಿದ್ದ. ಅವನಿಂದು ಇಲ್ಲಿ ಮಲಗಬಾರದೆಂದು ನಿಶ್ಚಯಿಸಿಕೊಂಡಿದ್ದ. ಎಷ್ಟೋ ದಿನಗಳಿಂದ ಸತತವಾಗಿ ಓಡಾಡಿ ಎಲ್ಲ ಏರ್ಪಾಡು ಮಾಡಿದ್ದ ವೇದಾಂತ್ ಬೆಳಗಿನಿಂದ ಓಡಾಡಿ ಆಯಾಸಗೊಂಡಿದ್ದ. ದಿಂಬಿಗೆ ತಲೆಯಿಟ್ಟ ಕೂಡಲೇ ನಿದ್ದೆ ಬರುವಂತಹ ಪರಿಸ್ಥಿತಿಯಲ್ಲಿದ್ದ. ಆದರೂ ಬಲವಂತದಿಂದ ನಿದ್ದೆ ತಡೆದುಕೊಂಡು ಗೆಸ್ಟ್ ರೂಮ್ಗೆ ಹೋಗಿ ನಿದ್ದೆ ಮಾಡಲು ಕಾಯುತ್ತಾ ಕುಳಿತಿದ್ದ. ಈಗ ಅವಳ ಮನ ರಜತ್ ಮತ್ತು ವೇದಾಂತ್ ಇಬ್ಬರ ಬಗ್ಗೆಯೂ ತುಲನೆ ಮಾಡುತ್ತಿತ್ತು. ರಜತ್ಗೆ ಮದುವೆ ತನಕ ಕಾಯುವ ತಾಳ್ಮೆಯೇ ಇರಲಿಲ್ಲ. ಅವನಿಗೆ ತನ್ನ ದೇಹ ಬೇಕಾಗಿತ್ತು. ಆದರೆ ವೇದಾಂತ್ ಅದಕ್ಕೆ ತದ್ವಿರುದ್ಧ ಸ್ವಭಾವದವನು. ಅದೆಷ್ಟೋ ಸಲ ತಾವಿಬ್ಬರು ಏಕಾಂತದಲ್ಲಿದ್ದರೂ ಅವನಿಂದು ಅವಳನ್ನು ಬಯಕೆಯ ದೃಷ್ಟಿಯಿಂದ ನೋಡಿರಲೇ ಇಲ್ಲ. ಬದಲಾಗಿ ಅವನ ಕಣ್ಣುಗಳಲ್ಲಿ ಕಾಣುತ್ತಿದ್ದುದು ಅನುರಾಗದ ಅಲೆ, ಒಲವು. ಅವನಿಗೆ ತನ್ನ ಮೇಲಿದ್ದ ಉತ್ಕಟವಾದ ಪ್ರೀತಿ. ವೇದಾಂತ್ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅವನು ಈಗಲೂ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದಾನೆ. ಅವನಿಗೆ ತನಗೆ ತೊಂದರೆ ಕೊಡುವ ಉದ್ದೇಶವೇ ಇಲ್ಲ ಎಂದಾಗ ಅವಳ ಹೃದಯ ತುಂಬಿ ಬಂದಿತ್ತು. ತಾನೀಗ ಮೌನವಾಗಿದ್ದರೆ ಅವನು ಇನ್ನು ಯಾವುದೇ ಕ್ಷಣದಲ್ಲಾದರೂ ಹೊರಗೆ ಹೊರಟು ಹೋಗಬಹುದು. ಇಲ್ಲೇನಾಗಿದೆ? ಡಬಲ್ ಕಾಟ್ ಇದೆ, ಇಷ್ಟೊಂದು ಜಾಗ ಇದೆ. ನಿನ್ನ ರೂಮ್ನಲ್ಲೇ ನಿಂಗೆ ಜಾಗ ಇಲ್ಲ ಅಂದರೆ ಹೇಗೆ? ಮತ್ತೆ ನಿನ್ನಿಂದ ನನಗೆ ತೊಂದರೆನಾ? ಅದು ಈ ಜನ್ಮದಲ್ಲಲ್ಲ, ಇನ್ನು 10 ಜನ್ಮದಲ್ಲೂ ಸಾಧ್ಯವಿಲ್ಲ. ಆರಾಮವಾಗಿ ಬಂದು ಮಲಗು, ಸನ್ನಿಧಿ ವೇದಾಂತ್ ಬಳಿ ಹೇಳಿದಳು. ಸಾನು, ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗೋ ತನಕ ಮದುವೆ ಆಗೋದು ಬೇಡ ಅಂತ ನನ್ನ ಹತ್ರ ಹೇಳಿದ್ಯಲ್ಲ. ನಾನು ಅದಕ್ಕೆ ಒಪ್ಕೊಂಡಿದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ನಾವಿಬ್ಬರು ಮದುವೆಯಾಗಬೇಕಾಗಿ ಬಂತಲ್ಲ. ಇದುವರೆಗೂ ಒಂಥರ ಆದರೆ ಈಗ ನೀನು ಸಂಪೂರ್ಣವಾಗಿ ನನ್ನವಳು ಅಂತ ನನ್ನ ಮನಸ್ಸಿಗೆ ಹೃದಯಕ್ಕೆ ಗೊತ್ತಿದೆ. ಒಂದು ವೇಳೆ ನಾನೇನಾದರೂ ನನ್ನ ಲಿಮಿಟ್ ಮೀರಿದರೆ ಆಗ ನಿಂಗೆ ಡಿಸ್ಟರ್ಬ್ ಆಗಲ್ವಾ? ಅಚ್ಚರಿಯಿಂದ ಅವಳ ಮುಖ ನೋಡಿ ಕೇಳಿದ ವೇದ್. ನಿಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ಬೇಡ, ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ನನ್ನಿಂದ ದೂರ ಹೋಗಿ ಹೊರಗಿನ ರೂಮಲ್ಲಿ ಮಲ್ಕೊಂಡ್ರೆ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ನಿಂಗೆ ಜಾಗ ಸಾಕಾಗಲ್ಲ ಅಂದರೆ ಹೇಳು, ನಾನು ಇನ್ನೂ ಸರಿದು ಮಲಗ್ತೀನಿ. ಮತ್ತೆ ವೇದ್, ನೀನು ನನ್ನಿಂದ ದೂರ ಹೋಗಿ ಹೊರಗೆ ಮಲ್ಕೊಂಡ್ರೆ ನನ್ನ ಮೇಲಾಣೆ ಎಂದು ಅವಳು ಮತ್ತು ಗೋಡೆಗೆ ಸರಿದುಕೊಂಡು ಮಲಗಿಕೊಂಡಳು. ವೇದಾಂತ್ ಈಗ ರೂಮ್ನ ಬಾಗಿಲು ಭದ್ರಪಡಿಸಿಕೊಂಡು ಬಂದು ಅವಳ ಪಕ್ಕದಲ್ಲಿ ಮಲಗಿಕೊಂಡ. ಸನ್ನಿಧಿ ವೇದಾಂತ್ನ ಕೂದಲಲ್ಲಿ ಕೈಯಾಡಿಸುತ್ತಾ, ನಾನು ನಿನ್ನ ರೂಮ್, ನಿನ್ನ ಬೆಡ್ ಯೂಸ್ ಮಾಡ್ಕೋತಾ ಇದ್ದೀನಿ, ಅದಕ್ಕಾಗಿ ನನ್ನ ಮೇಲೆ ಕೋಪ ಇಲ್ಲ ತಾನೆ ಎಂದು ಅವನನ್ನು ಪ್ರಶ್ನಿಸಿದಾಗ ಅವನು ಅವಳ ತುಟಿಗೆ ತುಟಿ ಬೆರೆಸಿ ಹೇಳಿದ, ಪ್ಲೆಜರ್ ಈಸ್ ಮೈನ್. ಸಾನು, ನಿನ್ನ ಕಂಡ್ರೆ ನನಗೆ ಟೆಂಪ್ಟೇಷನ್ ಜಾಸ್ತಿ. ಹುಲಿ ಹಸ್ಕೊಂಡಿದೆ, ಹುಷಾರು. ವೇದಾಂತ್ ಅವಳ ಕಣ್ಸೆರೆ ಹಿಡಿದು ನೋಡಿ ನಗುತ್ತಾ ಮಾರ್ಮಿಕವಾಗಿ ಹೇಳಿ ನಕ್ಕ. ಅವಳು ತಾನು ಮಲಗಿದಲ್ಲಿಂದ ಅವನತ್ತ ನೋಡಿ, ಹಸ್ಕೊಂಡಿರೋ ಈ ಹುಲಿ ಪ್ಯೂರ್ ವೆಜಿಟೇರಿಯನ್ ಅಂತ ನಂಗೊತ್ತು, ಮನುಷ್ಯರ ಮಾಂಸ ಅಂತೂ ತಿನ್ನೋದೇ ಇಲ್ಲ. ಅವಳು ಅಷ್ಟೇ ಮಾರ್ಮಿಕವಾಗಿ ಅವನಿಗೆ ಉತ್ತರಿಸಿದ್ದಳು. ಅದನ್ನು ಕಂಡು ಅವನು ಸಂಪ್ರೀತನಾದ. ಥ್ಯಾಂಕ್ ಯು ಡಾರ್ಲಿಂಗ್, ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಸನ್ನಿಧಿ ಹೇಳಿದಳು, ಟ್ರೈ ಮಾಡೋದೇನು, ಖಂಡಿತ ಉಳಿಸ್ಕೋತೀಯ, ಹಾಗಂತ ನನಗೆ ಗೊತ್ತಿದೆ. ಮಾತಾಡುತ್ತಾ ಮಲಗಿದ್ದರೂ ವೇದಾಂತ್ಗೆ ಕಣ್ಣು ಎಳೆಯುತ್ತಿತ್ತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಹೇಳಿದಾಗ ಅವನು ಅವಳಿಗೆ ಹೊದಿಕೆ ಹೊದಿಸಿ ದೀಪ ಆರಿಸಿ ಮಂದದೀಪ ಬೆಳಗಿ ಅವಳ ಹಣೆಗೆ ಹೂ ಮುತ್ತಿಟ್ಟು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಚಿನ್ನ ಎಂದವನು ಕಣ್ಮುಚ್ಚಿ ಮಲಗಿದ. ಮತ್ತೆ 2 ನಿಮಿಷಕ್ಕೆ ವೇದಾಂತ್ ಒಳ್ಳೆಯ ನಿದ್ದೆಗೆ ಜಾರಿದ. ಆದರೆ ಸನ್ನಿಧಿಗೆ ನಿದ್ದೆ ಬಂದಿರಲಿಲ್ಲ. ಅವಳು ತಿರುಗಿ ಮಲಗಿ ಅವನ ಮುಖವನ್ನೇ ನೋಡುತ್ತಾ ಮಲಗಿದ್ದಳು. ಆ ದೇವರು ನನಗೆ ಕೊಟ್ಟಿರೋ ಅತ್ಯಂತ ದೊಡ್ಡ ಗಿಫ್ಟ್ ಅಂದರೆ ಅದು ನೀನೇ ವೇದ್. ಐ ಲವ್ ಯು, ಐ ಅಡೋರ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನು ಆರಾಧಿಸುತ್ತೇನೆ. ಸನ್ನಿಧಿ ಮನಸ್ಸಿನಲ್ಲಿ ಹೇಳಿಕೊಂಡಳು. ಅವನಿಗೆ ಮುತ್ತಿಡಬೇಕೆಂಬ ಬಯಕೆ, ಆದರೆ ಹಾಗೆ ಮಾಡಲು ಸಂಕೋಚ ಕಾಡುತ್ತಿತ್ತು. ಹೊತ್ತು ಸರಿಯಿತು. ಹೊಸ ಜಾಗ, ಹೊಸ ಪರಿಸರ. ಸನ್ನಿಧಿಗೆ ನಿದ್ದೆಯೇ ಬರುತ್ತಿಲ್ಲ. ತಾನು ಹೀಗೆ ನಿದ್ದೆಗೆಟ್ಟರೆ ಆರೋಗ್ಯ ಕೆಡುತ್ತದೆ. ನಾಳೆಯಿಂದ ಓದುವುದಾದರೂ ಹೇಗೆ? ಅವಳು ಅತ್ತಿತ್ತ ಹೊರಳಾಡಿದಳು. ಆದರೆ ನಿದ್ದೆ ಬರುತ್ತಿಲ್ಲ. ಅವಳ ನಿಟ್ಟುಸಿರು ಹೊರಳಾಟ ಸದ್ದಿಗೆ ಈಗ ವೇದಾಂತ್ಗೆ ಎಚ್ಚರವಾಯಿತು. ಅವನು ಕಣ್ಬಿಟ್ಟು ನೋಡಲು ಅವಳು ನಿದ್ದೆಯೇ ಮಾಡದೆ ಹಾಗೆ ಕಣ್ಣು ಬಿಟ್ಟುಕೊಂಡು ಮಲಗಿಕೊಂಡಿದ್ದನ್ನು ನೋಡಿ ಅವಳನ್ನು ಪ್ರಶ್ನಿಸಿದ, ಯಾಕೆ ಸಾನು, ಏನಾಯಿತು? ನಿಂಗಿನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ, ಚುಟುಕಾಗಿ ಅವನಿಗೆ ಉತ್ತರಿಸಿದಳು ಸನ್ನಿಧಿ. ನಿದ್ದೆ ಬರದೇ ಇದ್ದರೆ ಆಗಲೇ ನನ್ನ ಎಬ್ಬಿಸೋದಲ್ವಾ? ನೀನು ಇಲ್ಲಿ ಬಾ, ನನ್ನ ಎದೆ ಮೇಲೆ ಬೆಚ್ಚಗೆ ಮಲಗು, ನಾನು ಹಿಡ್ಕೋತೀನಿ, ಆಗ ನಿಂಗೆ ಒಳ್ಳೆಯ ನಿದ್ದೆ ಬರುತ್ತೆ. ಅದಕ್ಕಾಗಿಯೇ ಕಾದಿದ್ದವಳಂತೆ ಸನ್ನಿಧಿ ಅವನತ್ತ ಸರಿದು ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಮಲಗಿದಳು. ಅವನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಂಧಿಸಿ ತನ್ನೆದೆಗೆ ಒತ್ತಿಕೊಂಡ. ಮಲ್ಕೋ ಚಿನ್ನ, ಇವತ್ತು ನಿಂಗೆ ಒಳ್ಳೆಯ ನಿದ್ದೆ ಬರಲಿಲ್ಲ ಅಂದರೆ ಆಮೇಲೆ ನನ್ನ ಕೇಳು ಎಂದು ವೇದಾಂತ್ ಹೇಳಿದಾಗ ಒಮ್ಮೆಗೆ ಅವಳ ಮೈ ಪುಳಕಿತವಾಯಿತು. ಮನಸ್ಸು ಹಗುರವಾಯಿತು. ಅವನು ಅಪ್ಪಿ ಹಿಡಿದುಕೊಂಡಿದ್ದನಲ್ಲ, ಎಂತಹ ಭೀಮಬಲ ಅವನ ಬಾಹುಗಳಲ್ಲಿ, ಎಂತಹ ಹರವಾದ ಎದೆ. ಅವಳು ಆರಾಮವಾಗಿ ಮಲಗಿದಳು.
ಅವಳ ಮುದ್ದಾದ ಹೂವಿನಂತಹ ದೇಹ ಅವನ ಮೇಲೆ ಹಿತವಾಗಿತ್ತು. ಸ್ವರ್ಗೀಯ ಅನುಭವ ಎನಿಸಿತು. ಅವಳು ಮೈಯಿಗೆ ಪೂಸಿಕೊಂಡಿದ್ದ ಸುಗಂಧ ದ್ರವ್ಯದ ಪರಿಮಳ ಮತ್ತು ಭರಿಸುವಂತಿತ್ತು ವೇದಾಂತ್ಗೆ. ಅವನಿಗೂ ಮೈಮೇಲೆ ಅಮೃತ ಸಿಂಚನವಾದಂತಾಗಿ ದೇಹವಿಡೀ ಮಧುರವಾದ ಭಾವನೆ, ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಆನಂದದ ಅನುಭವವಾಗಿ ಮೈ ಬಿಸಿಯೇರಿತ್ತು. ಮನಸ್ಸಿಗೆ ಹೇಳಿಕೊಳ್ಳಲಾಗದಂತಹ ಆನಂದ. ಜೀವನದಲ್ಲೇ ಮೊದಲ ಬಾರಿಗೆ ಅತ್ಯಂತ ಮಧುರವಾದ ಅನುಭವ. ತಾನು ಚೆನ್ನೈಯಲ್ಲಿದ್ದಾಗ ಸಾನುಗೆ ಬೇರೆ ಹುಡುಗನ ಜೊತೆ ಮದುವೆ ನಿಶ್ಚಯವಾಗಿದೆ ಅಂತ ಅಮ್ಮನಿಂದ ವಿಷಯ ತಿಳಿದು ಅವನು ತುಂಬ ಬೇಸರಗೊಂಡಿದ್ದ. ಯಾವುದೇ ಕಾರಣಕ್ಕೂ ಅವಳು ತನ್ನ ಕೈತಪ್ಪಿ ಹೋಗಬಾರದು ಎಂದು ತೊಳಲಾಡುತ್ತಿದ್ದ. ಅದಕ್ಕಾಗಿ ಅವನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ಅವನ ಶ್ರಮಕ್ಕೆ ಈಗ ಸರಿಯಾದ ಪ್ರತಿಫಲ ಸಿಕ್ಕಿತು. ಅವನ ಮನಮೆಚ್ಚಿದ ಹುಡುಗಿಯನ್ನೇ ಮದುವೆಯಾಗಿದ್ದ. ಅವಳೀಗ ತನ್ನವಳಾಗಿದ್ದಾಳೆ ಎಂಬುದೇ ಅವನಿಗೆ ಅತ್ಯಂತ ಸಂತೋಷದ ವಿಷಯವಾಗಿದ್ದು, ಇಂದು ಅವಳು ಅವನ ಎದೆಯ ಮೇಲೆ ಆಶ್ರಯ ಪಡೆದು ಸವಿಗನಸು ಕಾಣುತ್ತಾ ಮಲಗಿ ನಿದ್ದೆ ಮಾಡಿದ್ದಳು. ವೇದಾಂತ್ ಪ್ರೀತಿಯಿಂದ ಅವಳ ಬೆನ್ನು ನೇವರಿಸಿದ. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೂ ಈ ಹುಡುಗಿಗೆ ನನ್ನ ಮೇಲೆ ಅದೆಷ್ಟು ನಂಬಿಕೆ. ತಾನವಳನ್ನು ಅಂದು ಅಷ್ಟು ಕಾಡಿದರೂ ಅವಳು ತನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಡಲು ಕಾರಣವಾದರೂ ಏನು? ನಾಳೆ ಅವಳನ್ನು ಕೇಳಿ ತಿಳಿದುಕೊಳ್ಳಬೇಕು. ಅವಳು ನಿದ್ದೆ ಮಾಡುವವರೆಗೂ ಕಾದು ಅವಳಿಗೆ ನಿದ್ದೆ ಬಂದಿದೆ ಎಂದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ವೇದಾಂತ್ ನಿದ್ದೆ ಮಾಡಿದ್ದ. ಇಂದು ಸಾನುಗೆ ಕೆಟ್ಟ ಕನಸುಗಳು ಬಿದ್ದಿರಲಿಲ್ಲ. ಅವಳಿಗೆ ಮಲಗಿದ್ದೊಂದೇ ಗೊತ್ತು. ಬೆಳಗ್ಗೆ ಎಚ್ಚರವಾಗುವಾಗ ಬೆಳ್ಳಗೆ ಬೆಳಕಾಗಿತ್ತು. ಕಣ್ಣು ಬಿಟ್ಟು ನೋಡುವಾಗ ತಾನು ಮಲಗಿದ್ದು ತನ್ನ ರೂಮ್ನಲ್ಲಲ್ಲ ಎಂದು ಗೊತ್ತಾಯಿತು ಸನ್ನಿಧಿಗೆ. ಸುತ್ತಲೂ ಕಣ್ಣರಳಿಸಿ ನೋಡಲು ತಾನು ವೇದಾಂತ್ನ ಎದೆಯ ಮೇಲೆ ಮಲಗಿ ನಿದ್ದೆ ಮಾಡಿದೆ ಎಂದು ಗೊತ್ತಾಗಿ ನಾಚಿಕೊಂಡಳು. ಅವಳ ಮುಖದಲ್ಲಿ ಕೆಂದಾವರೆ ಅರಳಿತು. ಅವನು ಅವಳನ್ನು ಬಳಸಿ ಹಿಡಿದುಕೊಂಡಿದ್ದ. ಒಳ್ಳೆಯ ನಿದ್ದೆಯಲ್ಲಿದ್ದ ವೇದಾಂತ್. ಅವನಿಗೆ ಎಚ್ಚರವಾಗದಂತೆ ಅಲ್ಲಿಂದ ಏಳಲು ಪ್ರಯತ್ನಪಟ್ಟರೆ ಅವನ ಅಪ್ಪುಗೆ ಬಿಗಿಯಾದಂತೆನಿಸಿತು ಅವಳಿಗೆ. ಸನ್ನಿಧಿ ತಾನು ಮಲಗಿದಲ್ಲಿಂದ ಮೆಲ್ಲಗೆ ಕತ್ತೆತ್ತಿ ನೋಡಿದಳು. ಅವನು ಕಣ್ಮುಚ್ಚಿ ಮಲಗಿದ್ದ. ಉಸಿರಾಟದ ಗತಿ ನೋಡಿದರೆ ಅವನು ಗಾಢ ನಿದ್ದೆಯಲ್ಲಿರುವಂತೆ ಕಾಣಿಸಿತು ಸನ್ನಿಧಿಗೆ. ಮೆಲ್ಲ ತನ್ನ ಕೈಗಳಿಂದ ಅವನ ಅಪ್ಪುಗೆಯನ್ನು ಬಿಡಿಸುವ ಪ್ರಯತ್ನ ಮಾಡಿದಳು ಸನ್ನಿಧಿ. ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ. ಅವನ ಹಿಡಿತ ಬಿಗಿಯಾಗಿತ್ತು. ವೇದಾಂತ್ನ ಅಪ್ಪುಗೆ ಮತ್ತೂ ಬಿಗಿಯಾದಂತೆ ಭಾಸವಾಗತೊಡಗಿತು ಸನ್ನಿಧಿಗೆ. ಹೌದು, ಅದು ತನ್ನ ಅನಿಸಿಕೆ ಅಲ್ಲ, ನಿಜವಾಗಿಯೂ ಅಪ್ಪುಗೆ ಬಿಗಿಯಾಗುತ್ತಿದೆ. ಅವನ ಅಪ್ಪುಗೆ ಎಷ್ಟು ಬಿಗಿಯಾಗಿತ್ತೆಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗತೊಡಗಿತು. ಸನ್ನಿಧಿಗೀಗ ಸಂಶಯವಾಯಿತು. ಅವನು ನಿದ್ದೆ ಮಾಡುತ್ತಿದ್ದಾನಾ ಅಥವಾ ನಿದ್ದೆ ಮಾಡುವಂತೆ ನಟಿಸುತ್ತಿದ್ದಾನಾ? ಅಂದರೆ ಅವನು ಎಚ್ಚರವಿದ್ದುಕೊಂಡೇ ಬೇಕೆಂದೇ ತನ್ನೊಂದಿಗೆ ನಾಟಕವಾಡುತ್ತಿದ್ದಾನೆ ಎಂದು ಅರಿವಾಯಿತು ಸನ್ನಿಧಿಗೆ. ಗುಡ್ ಮಾರ್ನಿಂಗ್ ವೇದಾಂತ್. ನಂಗೊತ್ತು ನಿಂಗೆ ಎಚ್ಚರವಾಗಿದೆ ಅಂತ. ನೋಡು, ಈಗಾಗಲೇ ತುಂಬ ಲೇಟಾಯಿತು. ನಿನ್ನ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನನಗೆಲ್ಲ ಅರ್ಥ ಆಗ್ತಾ ಇದೆ. ನನ್ನ ಬಿಟ್ಬಿಡು. ನಾನು ಹೇಳ್ಬೇಕು, ಪ್ಲೀಸ್ ನನ್ನ ಬಿಟ್ಬಿಡು. ಈಗಲೂ ಆ ಬಿಗಿತದಲ್ಲೂ ಅವನ ಅಪ್ಪುಗೆ ಹಿತವಾಗಿಯೇ ಇತ್ತು ಸನ್ನಿಧಿಗೆ. ಅವನು ನಿಧಾನವಾಗಿ ಕಣ್ಬಿಟ್ಟು ತನ್ನ ಮನದನ್ನೆಯನ್ನು ತುಂಟತನದಿಂದ ನೋಡುತ್ತಾ ಹೇಳಿದ, ಇವತ್ತಿಂದ ಹೊಸ ರೂಲ್ಸ್ ಒಂದು ಜಾರಿಯಾಗಿದೆ. ಅವನ ತುಂಟ ಕಣ್ಣುಗಳನ್ನು ಎದುರಿಸಲಾಗದೆ, ಹೌದಾ, ಏನಪ್ಪ ಅದು? ಜಾರಿಗೆ ತಂದವರು ಯಾರು? ಅವನನ್ನು ಪ್ರಶ್ನಿಸಿದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.